ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಬಬ್ಬಾಜಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸ್ನೇಹಿತರೆ, ಇವತ್ತಿನ ವಿಷಯ ನಿನ್ನೆ ಸಚಿವ ಸಂಪುಟದಲ್ಲಿ ಆಗಿರುವಂತಹ ತೀರ್ಮಾನದ ಬಗ್ಗೆ, ಇಂದಿನ ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ರ ಬಗ್ಗೆ ಸ್ವಲ್ಪ ನೋಡೋಣ. ವಿಷಯ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಶೀಘ್ರದಲ್ಲಿ ಮುಂಬಡ್ತಿ ಬಗ್ಗೆ ಅಂತಕ್ಕಂಥದ್ದು ಈ ಪತ್ರಿಕೆಯ ಟೈಟಲ್ ಆಗಿದೆ ಸ್ನೇಹಿತರೆ. ನೋಡೋಣ ಏನಂತೇಳಿ. ನಿನ್ನೆ ಇಡೀ ಸಚಿವ ಸಂಪುಟದತ್ತ ನಮ್ಮೆಲ್ಲ ಶಿಕ್ಷಕರ ಚಿತ್ತ ನೆಟ್ಟಿತ್ತು. ಯಾಕಂತಂದರೆ PhD ಶಿಕ್ಷಕರಿಗೆ ಹಿಂಬಡ್ತಿ ಆಗಿರ್ತಕ್ಕಂಥದ್ದನ್ನು ಸರಿಪಡಿಸ್ತಕ್ಕಂಥ ಸಂದರ್ಭ ನಿನ್ನೆ ಬಂದಿತ್ತು. ಹಾಗಾಗಿ ಕೆಲವು ಕಡೆ ಎಲ್ಲರೂ ಕೂಡ ಅನುಮೋದನೆ ಆಗಿದೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಆಗಿಲ್ಲ ಅಂತಕ್ಕಂಥ ಸಂದೇಹವನ್ನು ಕೂಡ ನಿನ್ನೆ ವಾಟ್ಸಪ್ ಗ್ರೂಪಲ್ಲಿ ವ್ಯಕ್ತಪಡಿಸ್ತಕ್ಕಂಥದ್ದನ್ನು ಗಮನಿಸಿದ್ವಿ. ಇವತ್ತಿನ ಈ ಪತ್ರಿಕೆಯಲ್ಲಿ ಏನು ಹೇಳಿದ್ದಾರೆ ಅಂತಕ್ಕಂಥದ್ದನ್ನು ಸ್ನೇಹಿತರು ನೋಡೋಣ. ಬೆಂಗಳೂರು 2017ರ ಮೊದಲು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ನೇಮಕಗೊಂಡವರಿಗೆ 1ರಿಂದ 5 ತರಗತಿಗೆ ಮಾತ್ರ ಬೋಧನೆಗೆ ಸೀಮಿತಗೊಳಿಸಿ ಹಿಂಬಿಡ್ತ ಆಗಿರುವ ಅನ್ಯಾಯವನ್ನು ಸರಿಪಡಿಸುವ ಬಗ್ಗೆ ಗುರುವಾರ ಸಂಪುಟದಲ್ಲಿ ಗಂಭೀರ ಚರ್ಚೆಯಾದರು. ನೋಡಿ ಏನು ಹೇಳ್ತಿದ್ದಾರೆ. 1ರಿಂದ 5ಕ್ಕೆ ನಮಗೆ ಹಿಂಬಡ್ತಿ ನೀಡಲಾಗಿತ್ತು. ಆ ವಿಚಾರವನ್ನು ಸರಿಪಡಿಸುವ ಬಗ್ಗೆ ಸಚಿವ ಸಂಪುಟದಲ್ಲಿ ಗಂಭೀರ ಚರ್ಚೆಯಾಗಿದೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಜೊತೆಗೆ ಅಂತಿಮ ತೀರ್ಮಾನವನ್ನು ಮಾಡಲಾಗಿಲ್ಲ ಅಂತಕ್ಕಂಥದ್ದನ್ನು ಈ ಪತ್ರಿಕೆ ಉಲ್ಲೇಖ ಮಾಡ್ತಾ ಇದೆ. ಜೊತೆಗೆ ಏನು ಹೇಳ್ತಾಯಿದೆ ಮುಂದೆ ನೋಡೋಣ. ಪದವಿ ಪಡೆದಿರುವ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು 7ನೇ ತರಗತಿಗೆ ಬೋಧನೆಗೆ ಅವಕಾಶ ನೀಡಿ 1 ವೇತನ ಬಡ್ತಿ ಬೇಡಿಕೆ 8 ವರ್ಷಗಳಿಂದ ಇದೆ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಈ ಬಗ್ಗೆ ಸಚಿವ ಸಂಪುಟದಲ್ಲಿ ಚರ್ಚಿಸಲಾಗಿದ್ದು ಕೆಲ ಕಾನೂನು ಅಂಶಗಳ ವಿಚಾರವಾಗಿ ಕಾನೂನು ಇಲಾಖೆ ಅಭಿಪ್ರಾಯ ಕೇಳಲಾಗಿದೆ. ಅಭಿಪ್ರಾಯ ಪಡೆದು ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಸೂಕ್ತ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ತೀರ್ಮಾನ ಮಾಡಲಾಗಿಲ್ಲ ಅಂತಕ್ಕಂಥದ್ರ ಬಗ್ಗೆ ಹೇಳುವಂತಹದ್ದು ನಾವು ಗಮನಿಸ್ತಾ ಇದ್ದೇವೆ. ಬಟ್ ಇದು ಅನುಮೋದನೆ ಆಗಿಲ್ಲ ಅಂತಕ್ಕಂಥದ್ದು ನಾವು ಗಮನಿಸ್ಬೋದಾಗಿದೆ. ಬಟ್ ಒಂದೊಂದು ಪತ್ರಿಕೆಯಲ್ಲಿ ಒಂದೊಂದು ರೀತಿಯಲ್ಲಿ ಕೊಟ್ಟಿದ್ದಾರೆ. ಯಾವುದು ಸತ್ಯ ಅಂತಕ್ಕಂಥದ್ದು ನಮ್ಮ ಇಲಾಖೆ ಸ್ಪಷ್ಟನೆ ನೀಡಿದ ಮೇಲೆ ನಮಗೆ ಗೊತ್ತಾಗುತ್ತೆ ಇನ್ನು ಕೆಲವೇ ದಿನಗಳಲ್ಲಿ. ಇದ್ರ ಪ್ರಕಾರ ನಮಗೆ ಸಚಿವ ಸಂಪುಟಕ್ಕೆ ಅದೇ ಹೇಳಿದಾರಲ್ಲ, TET ಮಾಡಬೇಕೇ ಮಾಡಬಾರ್ದು ಅಂತಕ್ಕಂಥದ್ದು ಕಾನೂನು ಇಲಾಖೆ ಕಳಿಸಿರೋದ್ರಿಂದ ಅನುಮೋದನೆ ಆಗಿಲ್ಲ ಅಂತಕ್ಕಂಥದ್ದನ್ನು ನಾವು ನಿನ್ನೆಯಿಂದ ಗಮನಿಸಿದ್ವಿ. ಯಾಕಂದರೆ ಕ್ಯಾಬಿನೆಟಲ್ಲಿ ಚರ್ಚೆ ಆಗಿರ್ತಕ್ಕಂಥ ಒಂದು ಕಾಪಿ ಬಂತು, 72 ಪುಟಗಳ ಒಂದು ಪೇಜು. ಅದರಲ್ಲಿ ನಿರ್ಣಯಗಳು ಕೂಡ ಅದರಲ್ಲಿ ದಾಖಲಾಗದೇ ಇರೋದ್ರಿಂದ ನಮಗೆಲ್ಲ ಸ್ವಲ್ಪ ಸಂದೇಹ ಕಾಡ್ತಿತ್ತು. ಬಟ್ ಈ ಪತ್ರಿಕೆಯಲ್ಲಿ ಕೂಡ ಅದನ್ನೇ ಉಲ್ಲೇಖ ಮಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದಾಗಿದೆ. ಬಟ್ ಇನ್ನೊಂದು ಪತ್ರಿಕೆಯಲ್ಲಿ ಅನುಮೋದನೆ ಆಗಿದೆ ಅಂತಕ್ಕಂಥದ್ದು ಹೇಳ್ತಿದ್ದಾರೆ. ಅದನ್ನು ನೋಡ್ಕೊಂಬರೋಣ ಬನ್ನಿ. ನೋಡಿ, ಇಲ್ಲಿ ಈ ಪತ್ರಿಕೆಯಲ್ಲಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ವೃಂದ ಮತ್ತು ನೇಮಕಾತಿ ನಿಯಮ ತಿದ್ದುಪಡಿಗೆ ಸಮ್ಮತಿ, ಶಾಲಾ ಶಿಕ್ಷಕರ ಬಡ್ತಿಗೆ ಅಸ್ತು. ಹೀಗೆ ನಾವು ಒಂದೊಂದು ಪತ್ರಿಕೆ ಒಂದೊಂದು ರೀತಿಯಲ್ಲಿ ಕೊಟ್ಟರೆ ಯಾವುದು ಸತ್ಯ ಅಂತಕ್ಕಂಥದ್ದು ನಾವು ಭಾವಿಸ್ಬೇಕಾಗುತ್ತೆ ಅಲ್ವಾ. ಸ್ವಲ್ಪ ಗೊಂದಲ ಆಗುತ್ತೆ. ಏನೇ ಇರಲಿ, ಇದನ್ನು ಕೂಡ ನಾವು ಓದೋಣ. ಏನಂತ ಹೇಳಿದ್ದಾರೆ. ಸೇಮ್ ಅದೇ ರೀತಿ 2017 ತಿದ್ದುಪಡಿದಲ್ಲೂ ಗುರುವಾರ ಸಚಿವ ಸಂಪುಟ ಸಮ್ಮತಿ ಸೂಚಿಸಿದೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. 2017ರಲ್ಲಿ ಏನು ನಮ್ಮ ನಿಯಮ ಇತ್ತು ಅದನ್ನು ಈಗ 6ರಿಂದ 7ಕ್ಕೆ ಬೋಧನೆ ಮಾಡೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಈ ಎಲ್ಲ ಅಂಶಗಳನ್ನು ನಾವು ಆಲ್ರೆಡಿ ತಿಳ್ಕೊಂಡಿದ್ವಿ. ಅದನ್ನೇ ಹೇಳಿದ್ದಾರೆ. ಈ ಸೆಪ್ಟೆಂಬರ್ ಶಿಕ್ಷಕರ ಸಂಘ ಹೋರಾಟಕ್ಕೆ ಕೈಗೊಂಡಿರ್ತಕ್ಕಂಥದ್ದು ಎಲ್ಲವನ್ನು ಇಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ ಗಮನಿಸ್ತಾ ಇದ್ದೇವೆ. ಮಾನ್ಯ ರಾಜ್ಯಾಧ್ಯಕ್ಷರು ಹೇಳಿರ್ತಕ್ಕಂಥದ್ದು ಮತ್ತು ಮಾನ್ಯ ಸಚಿವರು ಹೇಳಿರ್ತಕ್ಕಂಥ ಹೇಳಿಕೆಗಳನ್ನು ನಾವು ಇಲ್ಲಿ ಗಮನಿಸಬಹುದಾಗಿದೆ. ಹಾಗಾಗಿ ಈಗ ಸಮ್ಮತಿ ನೀಡಿದೀನೋ ಸಮ್ಮತಿ ಇಲ್ಲ ಅಂತಕ್ಕಂಥದ್ದು ಇಲಾಖೆ ಈಗ ಆಲ್ರೆಡಿ ಸಂಘಟನೆ ಸ್ಪಷ್ಟಪಡಿಸಿದೆ. ಅನುಮೋದನೆ ಆಗಿದೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ ಸಂಘಟನೆ. ಜೊತೆಗೆ ಒಂದು ಪತ್ರಿಕೆಯಲ್ಲಿ ಸಮ್ಮತಿ ಇನ್ನೂ ಚರ್ಚೆ ಆಗಿದೆ ಅಂತಕ್ಕಂಥದ್ದು ಹೇಳ್ತಾರೆ. ಯಾವುದು ಸತ್ಯ ಯಾವುದು ಸುಳ್ಳು ಅಂತಕ್ಕಂಥದ್ದನ್ನು ನಾವು ಮುಂದೆ ನೋಡೋಣ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ವಿಡಿಯೋ ಸ್ನೇಹಿತರೆ. ಎಲ್ರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತೀನಿ ಸ್ನೇಹಿತರೆ. ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ.